ಅಣ್ಣನಲ್ಲಿ ತುಂಬಾ ಹೆಸರು ಮಾಡಿದವರು. ಬಬ್ರು ವಾಹನ ಎಲ್ಲ ಮಾಡಿ ಜೋಡಾಟ. ಆಗ ಜೋಡಾಟದಲ್ಲಿ ಮಂಡಿ ಹಾಕಿ 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 ಕೊನೆಗೆ ರಕ್ತ ಕಾರ್ಕೊಂಡಿದ್ದಾರೆ. ಮಂಡಿ ಹಾಕುವಾಗ ಸ್ಪರ್ಧೆಯಲ್ಲಿ ಒಂದು ಹಂತಕ್ಕೆ ಜಾಗಟೆ ಹೊತ್ತುಕೊಂಡು ಅವ್ರು ಹೇಳ್ಬೇಕು. ಆಗ ಜಾಗಟೆ ಎಲ್ಲ ಇಲ್ಲ, ಅವ ಹಾಕ್ತಾನೆ ಎಷ್ಟು. ಆಗ ಯಾರು ಗೆಲ್ತಾರೆ, ಯಾರಿಗೂ ಸಾರ್ವಜನಿಕರು ಇದ್ರೆ ತುಂಬಾ ಜನ ಇರುವಾಗ ಸೋಲಿಕ್ ಮನಸ್ಸಿರುವುದಿಲ್ಲ. ಇವ್ರು ಮೊದಲೇ ಸಪೋರ್ ಜೀವ. ಮರಿಯಪ್ಪಾಚಾರು ನನಗೆ ಇಷ್ಟವೇ, ಆದ್ರೆ ನನಗೆ ನರಸಿಂಹದಾಸರಾದ್ರೆ ಮಾತ್ರ ನನ್ನ ಹೆಸರು ಬರ್ಕೊಳ್ಳಿ, ಇಲ್ದ ನಾ ಬರುವುದಿಲ್ಲ. ಅದು ಯಾಕೆ ಕೇಳಿದ್, ನನ್ಗೆ ಅವರೊಟ್ಟಿಗೆ ಒಂದಷ್ಟು ತಿರ್ಗ್ಬೇಕನ್ನೋ ಆಸೆಯಲ್ಲೇ ಬಂದದ್ದು ನಾನು. ನಿನ್ಗೆ ನಿಮ್ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ಪುನಃ ಯಕ್ಷಗಾನಕ್ಕೆ ಕಳಿಸಿದ್ದೆ ಮಗನನ್ನ ಅಂತ. ಇಲ್ಲ, ಅವನು ಕುಣಿದಲ್ಲ, ಅವನು ಪದ್ಯ ಹೇಳ್ತಾನೆ ಅಥವಾ ಮೊದಲೇ ಬಾರಿಸ್ತಾನೆ. ಹೌದಾ, ಹಿಮ್ಮೇಳಕ್ಕ ಮುಮ್ಮೇಳಕ್ಕಲ್ಲ. ನಾನು ಹೇಳಿದ್ ಹೇಳ್ಕೊಡ್ಲಿಕ್ಕೆ ಅಡ್ಡಿಲ್ಲ, ಆದ್ರೆ ವೇಷ ಸಾಮಾನು ಮಾತ್ರ ನೀವು ಬ್ರಹ್ಮವರದಿಂದ ಪೆಟ್ಟಿಗೆ ತರಿಸ್ಬೇಕು. ಮತ್ತೆ ಇದರ ಈ ರೀತಿ ಎಲ್ಲ ಮಾಡಿದ್ರೆ ನಂಗೆ ಇಷ್ಟ ಆಗುದಿಲ್ಲ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೂಡ್ಲಿ ಅವರೇ, ಈ ರೀತಿಯಾಗಿ ತಾವು ಕಲಿತುಕೊಂಡ ನಂತರ ಮೇಳಕ್ಕೆ ಹೋಗ್ಬೇಕೆನ್ನುವಂತ ಮನಸ್ಸು ಮಾಡಿದ್ರ? ಮೇಳಕ್ಕೆ ಅಂದ್ರೆ ಯಕ್ಷರಂಗದಲ್ಲಿ 1 ವರ್ಷ ಇದ್ದೆ. ಆಮೇಲೆ ಸ್ವರ ಇರ್ಲಿಲ್ಲ, ಮತ್ತಲ್ಲೂ ಅವಕಾಶ ಇಲ್ಲ ಪದ್ಯ ಹೇಳಲಿಕ್ಕೆ. ಆಮೇಲೆ ಮದ್ದಳೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಕಮಲಶಿಲೆ ಮೇಳಕ್ಕೆ ಹೋದೆ. ಅಲ್ಲಿ ಶ್ರೀನಿದಾಸರು ಭಾಗವತರು ಮೇನ್ ಭಾಗವತರಾಗಿದ್ರು. ನಾನು ಒತ್ತು ಮದ್ದಳೆಗೆ ಹೋದೆ. ಅಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ 2ನೇ ವರ್ಷ ಮಾನ್ಕಟ್ಟೆ ಮೇಳಕ್ಕೆ ಹೋದೆ. ಮಾನ್ಕಟ್ಟೆ ಮೇಳಕ್ಕೆ ಹೋಗ್ಲಿಕ್ಕೆ ಕಾರಣ ಈಗ ನಾನು 1 ವರ್ಷ ಕೈದು ಮಾಡುವ. ಯಾಕೆ ಹೋದೆ ಅಂದ್ರೆ, ಮಾನ್ಕಟ್ಟೆ ಮೇಳದಲ್ಲಿ ನರಸಿಂಹದಾಸರು ಇದ್ರು. ಅವ್ರ ಬಗ್ಗೆ ನಾನು ಕೇಳಿದ್ದೆ, ಅದ್ಭುತ ಭಾಗವತರು ಅಂತ. ಅದನ್ನ ನೋಡುವ ಸಂದರ್ಭ ಬಂತಂದ್ರೆ, ಇಲ್ಲಿ ಕೋಟೇಶ್ವರದಲ್ಲಿ ಒಬ್ರು ನಾಗನ ಪಾತ್ರಿಗಳಿದ್ದಾರೆ. ಅವರ ಮನೆಯಲ್ಲಿ ಆಟ ಆದಾಗ ನಮ್ಮ ಸಂಗೀತಗಾರರು ಒಬ್ರು ನಾರಾಯಣ ಭಟ್ ಅಂತಿದ್ರು, ಇಡಗುಂಜಿಯವರು. ಅವರು ನಾನು ಒಟ್ಟಾಗಿ ಬೇಲೆಯಲ್ಲಿ ನಡ್ಕೊಂಡು ಕೋಡಿಗೆ ಹೋದ್ವಿ. ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಯಾವುದೋ ಒಂದು ಉಂಟು, ಕೋಡಿ ಬೇಲೆ ಹತ್ರ, ಯಾವ ದೇವಸ್ಥಾನ ನೆನಪಿಲ್ಲ. ಅಲ್ಲಿ ಆಟ ಅಂತ ಗೊತ್ತಿತ್ತು ನಮ್ಗೆ. ನಮ್ಗೆ ಹೋಗ್ಲಿಕ್ಕೆ ದಾರಿ ಅಂದ್ರೆ ದೋಣಿ ಎಲ್ಲ ರಾತ್ರಿ ಇರುವುದಿಲ್ಲಲ್ಲ, ನಮ್ಗೆ ದಾರಿ ಗೊತ್ತಿಲ್ಲ. ಅದು ಬೇಲೆ ಬದಿಯಲ್ಲ ಆಟ ಆದ್ರಿಂದ ನೀವು ಸಮುದ್ರ ಬದಿಯಲ್ಲೇ ಹೋಗ್ತಾ ಇದ್ರೆ ಉತ್ತರಕ್ಕೆ ಅದು ಸಿಗ್ತದೆ ಆಟ. ಅದು ಬೇಲೆ ಬದಿಯಲ್ಲ ಆಗ್ತದೆ. ಹಾಗೆ ನಾವು ಹೋಯ್ತು, ಹಾಗೆ ನಡ್ಕೊಂಡೆ ಹೋಯ್ತು. ಹೋಗುವಾಗ ಅಲ್ಲಿ ಆಟ ಆಗ್ತಾ ಇತ್ತು. ಅವರು ಪದ್ಯ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅವ್ರಿಗೆ ಸ್ವರ ಹೋಗಿತ್ತಾಗ. ಅವ್ರ ಸ್ವರವನ್ನ ನಮ್ ಗುರುಗಳು ಹೇಳ್ತಿರು, ಒಳ್ಳೆ ಸ್ವರ ಇತ್ತು. ಆಗ ಮೈಕ್ ಇಲ್ದಿದ್ದ ಕಾಲದಲ್ಲಿ ಅವ್ರು ಪದ್ಯ ಹೇಳುವಾಗ ಇಡೀ ನಮ್ಮ ರಂಗ ಹೊರಗೆ ಪ್ರೇಕ್ಷಕರಲ್ಲಿ ಒಂಥರ ಗುಡ್ತಿತ್ತಂತೆ. ಆ ರೀತಿಯ ಸ್ವರ ಅಂತೆ ಮೈಕೆಲ್ಲ ಇಲ್ಲಿದ್ದ ಕಾಲದಲ್ಲಿ. ಹಾಗೆ ಅವರು ಹಾಗೆ ಕೂಗಿ ಕೂಗಿ ಸ್ವರ ಹೋಗಿರ್ಬೋದು, ಈಗಿನ ಆಗಲ್ಲ. ಕಡೆಗೆ ನಾನು ಅವ್ರ ಪದ್ಯ ಕೇಳಿದನು, ಬಹಳ ಖುಷಿ ಆಯ್ತು. ಖುಷಿಯಾಗಿ ಇವರೊಟ್ಟಿಗೆ 1 ವರ್ಷ ಆದ್ರೂ ತಿರ್ಗ್ಬೇಕನ್ನೋ ಆಸೆ. ಅವರು ಮಾನ್ಕಟ್ಟೆ ಮೇಳ ಆಗ ಮುತ್ತ ಹೆಗ್ಡೆಯರ್ ಅಂತ ಕುಂದಾಪುರದಲ್ಲಿ ವಕೀಲರು, ಅವ್ರು ನಡೆಸ್ತಾ ಇದ್ರು. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಮೇಳಕ್ಕೆ ಬರ್ಬೇಕಂತ ಉಂಟು. ಹೌದಾ, ಆಯ್ತು, ಅಡ್ಡಿಲ್ಲ. ಭಾಗವತರು ಯಾರು ಕೇಳಿದೆ. ಭಾಗವತರು ನರಸಿಂಹದಾಸರು ಈ ಸಲ ಗೊತ್ತಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಇವರು ನಮ್ಮ ಮರಿಯಪ್ಪಾಚಾರ್ಯರು ಆದ್ರೂ ಆಗ್ಬೋದು ಅಂದ್ರು. ನಾನು ಹೇಳಿದೆ, ಮರಿಯಪ್ಪಾಚಾರ್ಯರು ನನಗೆ ಇಷ್ಟವೇ, ಆದ್ರೆ ನನಗೆ ನರಸಿಂಹದಾಸರಾದ್ರೆ ಮಾತ್ರ ನನ್ನ ಹೆಸರು ಬರ್ಕೊಳ್ಳಿ, ಇಲ್ದ ನಾ ಬರುವುದಿಲ್ಲ ಎಂದು. ಯಾಕೆ ಕೇಳಿದ್, ನನ್ಗೆ ಅವರೊಟ್ಟಿಗೆ 1 ವರ್ಷ ತಿರ್ಗ್ಬೇಕನ್ನೋ ಆಸೆಯಲ್ಲೇ ಬಂದದ್ದು ನಾನು ಅಂತ ಹೇಳಿದೆ. ಕಡೆಗೆ ಅವ್ರು ಆದ್ರು. ಮತ್ತೆ ನಾನು 1 ವರ್ಷ ಮಾನ್ಕಟ್ಟೆ ಮೇಳಕ್ಕೆ ಹೋದೆ. ಮಾನ್ಕಟ್ಟೆ ಮೇಳ ಆಮೇಲೆ 1 ವರ್ಷ ತಿರುಗಿದ್ಮೇಲೆ ನನಗೆ ಮೇಳವೇ ಬೇಡ ಕಾಣ್ತು. ಯಾಕಂದ್ರೆ ಆಗ ನಡ್ಕೊಂಡು ಹೋಗ್ಬೇಕಾಗಿತ್ತು, ಸಂಬಳವು ಬಹಳ ಕಮ್ಮಿ. ಮತ್ತೆ ರಾತ್ರಿ ಇಡೀ ನಿದ್ರೆ ಬಿಡು, ಇಡೀ ರಾತ್ರಿ ಆಟ ಅಲ್ವಾ. ಅದು ಇದು ಬೇಡ, ಯಕ್ಷಗಾನ ಮೇಳವೇ ಬೇಡ ಅಂತ ನಾನು ಎಲ್ಲಿ ಹೋಗುದಂತ ಕೈದು ಮಾಡ್ತೇನೆ ಹೇಳಿದೆ. ಮುತ್ತೇಗಡರಿಗೆ ಬಹಳ ನಾನು ದಿನ ಅಲ್ಲಿ ಮಾನ್ಕಟ್ಟೆಲ್ಲ ಆಟ ಆದಾಗ ಅವ್ರ ಆಫೀಸ್ ಇತ್ತಲ್ಲ ಮೇಲೆ ದೇವಸ್ಥಾನದಲ್ಲಿ, ಅಲ್ಲಿ ಕರ್ಸುದು. ಯಾಕೆ ಮೇಳ ಬಿಡ್ತೀರಿ, ನಿಮ್ಮಂತವ್ರ ಮೇಳಕ್ಕೆ ಇರ್ಬೇಕು. ಯಾಕಂದ್ರೆ ನಮ್ಗೆ ಯಾವ್ದು ಕೆಟ್ಟ ಹವ್ಯಾಸ ಇಲ್ಲ, ಮತ್ತೆ ಯಾವ ಹಾಳು ರಗಳೆ ಇಲ್ಲ. ಅದಕ್ಕಾಗಿ ಅವರು ನೀವು ನಿಮ್ಮಂತವ್ರ ಮೇಳಕ್ಕೆ ಬರ್ಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ರು. ನಾನು ಹೇಳಿದೆ, ನಾನು ಮೇಳಕ್ಕೆ ಹೋಗುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ, ಆದ್ರಿಂದ ಬೇಡ. ಬರುದು ಕಡೆಗೆ ಅವ್ರು ಏನ್ ಮಾಡಿದ್ರು ಬಿಡ್ಲಿಲ್ಲ. ನಾನು ಹೇಳಿದೆ, ಬರುದಿದ್ರೆ ನಿಮ್ಮ ಮೇಳಕ್ಕೆ ಬರ್ತಾನೆ, ಬೇರೆ ಮೇಳಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ಮೇಲೆ ಆಯ್ತು ಅಂತ ಹೇಳಿದ್ರು. ಮತ್ತ ನಾನು ಮೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ನಾರಾಯಣಪುರ ಇಲ್ಲಿ ಒಂದು ಕೋಟದಲ್ಲಿ ಒಂದು ಆಟ ಇತ್ತು. ನಾನು ಮೊದಲೇ ಬರ್ಲಿಕ್ಕೆ ಹೋಗಿದ್ದೆ. ಉಪ್ಪೂರು ಬಂದಿದ್ದು ಮೇನ್ ಭಾಗವತರು ಅವರೇ, ಮೊದಲು ಬೇರೆ ಯಾರೋ ಇದ್ರು. ಅವರು ನನ್ನನ್ನು ನೋಡಿ ಅಮೃತೇಶ್ವರ ಮೇಳಕ್ಕೆ ಬರ್ತೀಯ ಅಂತ ಒಂದು 2-3-4 ಕಾಗದ ಹಾಕಿದ್ರು. ಕಡೆಗೆ ನಾನು
ಮೇಳ ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೆ ಅಲ್ಲ ಅಂತ ಬೇಡ ಅಂತ ಬಿಟ್ಟೆ. ಮೇಳ ಹೋಗ್ಲಿಲ್ಲ ಮತ್ತೆ. ಅಲ್ಲಿಗೆ ಒಂದು 2 ವರ್ಷ ತಿರುಗಾಟದ ನಂತರ ಮೇಳ ಬಿಟ್ಟೆ. ಹಾ, ಮುಂದೇನ್ ಮಾಡುದು ಅಂತ ಆಯ್ತು. ನಮ್ಮ ದೋಸ್ತಿಯೊಬ್ರು ಗುರುರಾಜ್ ಮಾರ್ಪಳ್ಳಿ ಅಂತಿದ್ದಾರೆ. ಅವರು ಒಳ್ಳೆ ಕಲಾವಿದ್ರು, ವಿಶೇಷ ಪ್ರತಿಭೆ ಉಳ್ಳವರು, ಬೇರೆ ಬೇರೆ ರೀತಿಯಲ್ಲಿ ಕೊಳಲ್ ವಾದನ ಅದು ಇದರಲ್ಲಿ ಯಕ್ಷಗಾನದಲ್ಲಿ ಎಲ್ಲದ್ರಲ್ಲೂ ಇದ್ದಾರೆ. ಕಾವ್ಯ ಬರೀತಾರೆ, ಕವನ ಬರೀತಾರೆ, ಕಾದಂಬರಿ ಬರೀತಾರೆ. ಅವ್ರು ಹೇಳಿದ್ರು, ನಾನು ಹೇಳಿದೆ ಎಲ್ಲಾದ್ರೂ ಹೋಟೆಲಿಗೆ ಹೋಗುವ, ಬೆಂಗಳೂರಿಗೆ ಹೀಗೆ ಹೋಗುದಂತ ಆಲೋಚನೆ ಮಾಡಿದೆ. ಯಕ್ಷಗಾನ ಕ್ಷೇತ್ರವನ್ನೇ ಬಿಟ್ಟು ಹೋಗುದಂತ. ಅವ್ರು ಹೇಳಿದ್ರು, ನನ್ನ ತಂದೆ ಹೋಟ್ಲು ಉಂಟು ದಾಂಡೇಲಿಯಲ್ಲಿ, ಅವ್ರಿಗೆ ಹಾಗೂ ಜನ ಬೇಕಾಗ್ತದೆ, ನೀನು ಅಲ್ಲಿಗೆ ಹೋಗು ಅಂತ ಅವ್ರು ಒತ್ತಾಯ ಮಾಡಿದ್ರು. ಮತ್ತೆ ನಾನು ದಾಂಡೇಲಿಗೆ ಹೋದೆ. ಹೋಟೆಲಿಗೆ. ಅಲ್ಲಿ 8 ವರ್ಷ ಕೆಲಸ ಮಾಡಿದೆ ಹೋಟೆಲ್ನಲ್ಲಿ. ಆದ್ರೆ ದಾಂಡೇಲಿಗೆ ಹೋದ್ರು ಯಕ್ಷಗಾನ ನನ್ನನ್ನು ಬಿಡ್ಲಿಲ್ಲ. ಅಲ್ಲಿ ಇವ್ರು ಅಣ್ಣ ವೇಷ ಎಲ್ಲ ಮಾಡ್ತಿದ್ರು. ಅಲ್ಲಿ ಒಂದು ಸಂಘ ಮಾಡ್ಕೊಂಡು ವೇಷ ಮಾಡಿದ್ರೆ ವೇಷ ಸಾಮಗ್ರಿ ಎಲ್ಲ ಇಲ್ಲಿಂದೆಲ್ಲ ತರಿಸ್ತಿರ್ಲಿಲ್ಲ. ಅಲ್ಲಿ ಏನೋ ಅವ್ರದ್ದೇ ಅದು ಹೆಂಗಸರ ಸೀರೆ ತಾಕೊಂಡು ಕಟ್ಕೊಂಡು ಏನೇನೋ ಮಾಡಿ ಒಂದು ಆಟ ಮಾಡ್ತಿದ್ರು, ಯಕ್ಷಗಾನ ಮಾಡ್ತಿದ್ರು. ನನ್ನ ನೋಡಿದ್ಮೇಲೆ ಅವರಿಗೆ ಯಕ್ಷಗಾನ ಇನ್ನು ಸ್ವಲ್ಪ ಕಲಿಬೇಕು, ಜಾಸ್ತಿ ಅಭ್ಯಾಸ ಮಾಡಬೇಕು ಅನ್ನೋ ಆಸಕ್ತಿ ಬಂತು. ಆಮೇಲೆ ನನ್ನನ್ನ ಕೇಳಿದ್ರು, ಒಂದು ಆಟ ಮಾಡುವ, ನೀವು ಸ್ವಲ್ಪ ಹೇಳ್ಕೊಡ್ಬೇಕು. ನಾನು ಹೇಳಿದೆ, ಹೇಳ್ಕೊಡ್ಲಿಕ್ಕೆ ಅಡ್ಡಿಲ್ಲ, ಆದ್ರೆ ವೇಷ ಸಾಮಾನು ಮಾತ್ರ ನೀವು ಬ್ರಹ್ಮವರದಿಂದ ಪೆಟ್ಟಿಗೆ ತರಿಸ್ಬೇಕು. ಮತ್ತೆ ಈ ರೀತಿ ಎಲ್ಲ ಮಾಡಿದ್ರೆ ನಂಗೆ ಇಷ್ಟ ಆಗುದಿಲ್ಲ, ಅಡ್ಡಿಲ್ಲ ಅಂತ ಹೇಳಿದ್ರು. ಕಡೆ ಬಲೋ ನಾಯಕರದ್ದು, ಸುಬ್ಬಣ್ಣ ಭಟ್ರದ್ದು ಯಾರದ್ದು 1-2 ವರ್ಷ 4 ವರ್ಷ ಅಲ್ಲಿಗೆ ತಂದು ಆಟ ವರ್ಷ ಒಂದೊಂದು ಆಟ ಮಾಡ್ತಿತ್ತು. ಯಕ್ಷಗಾನ ಅಲ್ಲೂ ಸೆಳಿತಾ ಇತ್ತು, ಅವಕಾಶ ಬಂತು. ಅಲ್ಲಿ ಒಂದು ಕನ್ಯಾ ವಿದ್ಯಾಲಯ ಹೆಣ್ಮಕ್ಳು ಹೈಸ್ಕೂಲ್ ಇತ್ತು, ಅಲ್ಲಿ ಒಂದು ಒಬ್ಬರನ್ನ ಕಾಳಗ ಮಾಡಿಸಿದ್ದೆ ಮಕ್ಕಳಿಗೆ. ಅದು ಬಹಳ ಖುಷಿ ಆಯ್ತು ಅವ್ರಿಗೆ. ಅಲ್ಲಿ ವರ್ಷ ಒಂದೆರಡು ಆಟ ಆಗದಿತ್ತು. ಪದ್ಯ ತಾವೇ ಹೇಳ್ತಿದ್ರಿ ಅಲ್ಲಿ? ಅಲ್ಲ, ನಾನ್ ಮೊದ್ಲೇ ಬರ್ತಿದ್ದೆ. ಭಾಗವತನ ಬೇರೆ ಕರ್ಸ್ತಿದ್ದೆ, ಭಾಗವತನೆಲ್ಲ ಕರ್ಸ್ತಿದ್ದೆ. ಈ ರೀತಿಯಾಗಿ ಅಲ್ಲಿ ಒಂದು 8 ವರ್ಷಗಳು ಹೋಗ್ತದೆ. ಹೌದು. ಮತ್ತೆ 8 ವರ್ಷ ನಂತರ ಊರಿಗೆ ಬರ್ತೀರಿ? ಊರಿಗಂದ್ರೆ ಅಲ್ಲಿ ಏನಾಯ್ತಂದ್ರೆ ಶಂಭು ಹೆಗಡೆಯವರ ಕೇಂದ್ರ ಪ್ರಾರಂಭ ಆಯ್ತು, ಶ್ರೀಮಯ ಕಲಾ ಕೇಂದ್ರ. ಈ ಗುರುರಾಜ್ ಮಾರ್ಪಳ್ಳಿ ಅವರು ಅಲ್ಲಿ ಗುರುಗಳಾಗಿ ಹೋದ್ರು, ನನ್ನ ಮಿತ್ರರು. ಹೌದು. ಅವ್ರು ಏನಾಯ್ತು ಅಂದ್ರೆ ಅಲ್ಲಿ ಬಾಂಬೆಗೆ ಒಂದ್ ತಿಂಗಳೇನೋ ಅವ್ರ ಟೂರ್ ಇತ್ತು, ಶಂಭು ಹೆಗಡೆಯವರ ಒಂದು ಕ್ಯಾಂಪ್. ಅವ್ರು ಅಲ್ಲಿ ಹೋಗುವಾಗ ಇಲ್ಲಿ ಕೇಂದ್ರ ಅವ್ರು ಒಬ್ಬರೇ ಇದ್ದ, ಮತ್ತು ಕುಟ್ಟಿಯಾಜಿ ಅಂತ ಚಂಡ್ಯಾಬಾಸ್ ಕೃಷ್ಣಯಾಜಿ ಅಂತ ಇಡಗುಂಜಿ, ಅವ್ರಿಗೆ ಕುಟ್ಟಿಯಾಜಿ ಅಂತ ಕರೀತಾರೆ. ಅವರು ಹೋಗ್ತಾರೆ, ಇಲ್ಲಿ ಯಾರು ಇಲ್ಲ. ಹಾಗಿದ್ರೆ ಏನ್ ಮಾಡುದು, ಇವ್ರು ಭಾಗವತ್ಗೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಇಲ್ಲಿ ಏನ್ ಮಾಡುದು, ಹೇಳ್ಕೊಡ್ಲಿಕ್ಕೆ ಜನ ಬೇಕಲ್ಲ ಅವ್ರು ಬರೋ ತನಕ. ಅದಕ್ಕೆ ಹೇಳಿದ್ರು ಅವರು, ದೇವದಾಸ ಬಂದ್ರೆ ಆಗ್ಬೋದು, ನಾನು ಅಣ್ಣನ ಹತ್ರ ವಿಚಾರಿಸ್ತೇನೆ ಅಂತೇಳಿ ಅವರು ದಾಂಡೇಲಿ ಫೋನ್ ಮಾಡಿ ಅವರ ಅಣ್ಣನ ಹತ್ರ ಕೇಳಿ ಕಡೆ ನನ್ನನ್ನು ಅಲ್ಲಿ ಕಳಿಸಿಕೊಟ್ರು. ನಾನು 1 ತಿಂಗಳು ಅಲ್ಲಿ ಪಾಠ ಮಾಡಿದೆ. ಹೌದೌದು, 1 ತಿಂಗಳು. ಆಗ ಬೇರಂಕಿ ಅಂತ ಒಬ್ರು ಭಾಗವತರಾಗಿದ್ದಾರೆ ಈಗ, ಅವನು ಮತ್ತೆ ಸುಬ್ಬಣ್ಣ ಅಂತ ಒಬ್ಬ ಈಗ ಮಂದರ್ತಿ ಮಾಡಕ್ಕೆಲ್ಲ ಹೋಗ್ತಾ ಇದ್ದಾನೆ, ಬೇರೆ ಮಾಡದಲ್ಲೂ ಇದ್ದ, ಮೂರೂರು ಸುಬ್ಬಣ್ಣ ಅಂತ, ಅವರೆಲ್ಲ ಅಲ್ಲಿ ವಿದ್ಯಾರ್ಥಿಗಳಾಗಿದ್ರು. ಆಗ 1 ತಿಂಗಳು ನಾನಿದ್ದಲ್ಲಿ. ಕಡೆಗೆ ನಾನು ಹೋಟೆಲಿಗೆ ಹೋದೆ, ಪುನಃ ಅವ್ರು ಬಂದ್ರು. ಆಮೇಲೆ 1-2 ವರ್ಷ ಬಿಟ್ಟ ಮೇಲೆ ಅಲ್ಲಿ ಇವ್ರು ಬಿಟ್ಟೋದ್ರು, ನಮ್ಮ ಗುರುರಾಜ್ ಮಾರ್ಪಳ್ಳಿ ಕೇಂದ್ರ. ಅಲ್ಲಿ ಮತ್ತೆ ಜನ ಇಲ್ಲ. ಆಮೇಲೆ ಇವರು, ನಾನೆಂತ ಮಾಡಿದೆ, ನಾನು ಹೋಟೆಲ್ ಬಿಟ್ಟು ನಾನು ಊರಿಗೆ ಬಂದೆ. ಹೋಟೆಲ್ ಕೆಲಸ ಬಿಟ್ಟು ಊರಿಗೆ ಬಂದೆ. ಆಗ ಅವರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು, ಶಂಭು ಹೆಗಡೆ ಬರ್ಲಿಕ್ಕೆ ಹೇಳಿ. ಅವ್ರು ಆಗ್ಬೋದಂತ ನಾನು ಅಲ್ಲಿ ಹೆಜ್ಜೆ ಹೇಳ್ಕೊಡ್ತಿದ್ದೆ, ಮತ್ತೆ ಪದ್ಯ ಹಾಡ್ತಿದ್ದೆ, ಮೊದ್ಲೇ ಬರ್ತಿದ್ದೆ. ಕುಟ್ಟಿ ಅವರು ಕೃಷ್ಣಯಾಜಿ ಅವರು ಇದ್ರು, ನಾವಿಬ್ಬರೇ ಗುರುಗಳಾಗಿತ್ತು. ಆಮೇಲೆ ಅಲ್ಲಿ 1 ವರ್ಷ ಇದ್ದೆ. 1 ವರ್ಷ ಆದ್ಮೇಲೆ ನೀನಾಸಂ ಅಂತ ನಾಟಕ ತಂಡ ಇದೆಯಲ್ಲ, ಅಲ್ಲಿ ಒಬ್ರು ಮೊದಲಿಗಾರ ಬೇಕಾಗಿತ್ತು. ಅಲ್ಲಿ ಪಕ್ವಾಜಿ, ಇಷ್ಟು ದೊಡ್ಡದು ಪಕ್ವಾಜಿ ಇತ್ತು. ಅಲ್ಲಿ ಮ್ಯೂಸಿಕ್ ನಮ್ಮ ಮಾರ್ಪಳ್ಳಿ ಅವರದ್ದು ಭಾಸ ಭಾರತ ಒಂದು ನಾಟಕ, ಅವ್ರ ತಿರುಗಾಟ. ಅಲ್ಲಿ ಮೊದ್ಲಿಗೆ ನಾಗರಾಜ್ ಅಂತ ಇದ್ದಾರೆ, ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವರು ಅಲ್ಲೇ ಇರ್ಬೇಕು, ಅಲ್ಲಿಗೆ ಇದಕ್ಕೆ ಬೇಕಾಗ್ತದೆ. ಹಾಗಾಗಿ ಯಾರಾದ್ರೂ ಇದ್ರು ಹೇಳಿ ಮರ್ರೆ ಅಂತ ಹೇಳಿದ್ರು. ಅವ್ರ ಕಡೆಗೆ ನನ್ನನ್ನ ಬಂದು ಇಲ್ಲಿ ವಿಚಾರಿಸಿ ಕಡೆ ನಾನು ಅಲ್ಲಿಗೆ ಹೋದೆ. ನೀನಾಸಂ 2 ವರ್ಷ ನಾಟಕ ತಿರುಗಾಟ ಮಾಡಿದೆ, ನೀನಾಸಂ ತಿರುಗಾಟದಲ್ಲಿ. ಆಮೇಲೆ ಮತ್ತೆ ಊರಿಗೆ ಬಂದೆ. ಅಲ್ಲಿ ಹೋದಾಗ 1 ವರ್ಷ ಟೈಫಾಯ್ಡ್ ಎಲ್ಲ ಬಂದು ಎಲ್ಲ ಪ್ರಾಬ್ಲಮ್ ಆಯ್ತು. ಮತ್ತೊಂದು ವರ್ಷ ಹೋದೆ. 2ನೇ ವರ್ಷ ಆದ್ಮೇಲೆ ಈಗ ಊರಿಗೆ ಬಂದೆ. ಊರಿಗೆ ಬಂದ್ಮೇಲೆ ಇಲ್ಲಿ ಖಾಲಿ ಇದ್ದೆ ನಾನಾಗ, ಸಂಘದ ಆಟಗಳಿಗೆಲ್ಲ ಹೋಗ್ತಾ ಇದ್ದೆ. ಪುನಃ ಇವ್ರು ಬಂದ್ರು, ನಮ್ಮ ಶಂಭು ಹೆಗಡೆ ಹುಡ್ಕೊಂಡು ಬಂದು. ಅಲ್ಲಿ ಯಾರಿಲ್ಲ. ಆಮೇಲೆ ಬೇರೆ ಬೇರೆಯವ್ರಲ್ಲಿ ಹೋದ್ರು ಗುರುಗಳು, ಯಾರು ನಿಲ್ಲುವುದಿಲ್ಲ. ಪುನಃ ನನ್ನನ್ನು ಕರ್ಕೊಂಡು ಹೋಗುದು ಒತ್ತಾಯ ಮಾಡಿ. ಮತ್ತೊಂದು ವರ್ಷ ಇದ್ದೆ ಶಂಭು ಹೆಗಡೆ ಕೇಂದ್ರದಲ್ಲಿ. 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೇನೆ. ಆಗ ಏನಾಯ್ತು ಅಂದ್ರೆ ಅಲ್ಲಿ ಪುರಾಣಿಕ ಅಂತ ಉಡುಪಿ ಕೇಂದ್ರದಲ್ಲಿ ಭಾಗವತಿಗೆ ಚಂದ್ರಾಸ್ ಪುರಾಣಿಕ ಅಂತ ಅವ್ರು ಇದ್ರು ಭಾಗವತ. ಅವರಿಗೆ ಸ್ವಲ್ಪ ಆರಾಮ ಬರಲಿಲ್ಲ. ಅಲ್ಲಿ
ಇರುವಾಗ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ತೀರಿಯೋದು. ಪಾಠಕರು ಅಲ್ಲೇ ಇದ್ರಾಗ. ಆಮೇಲೆ ಅವರು ಅಲ್ಲಿ ಬಿಡ್ಬೇಕಾಯ್ತು. ಪಾಠಕರು ಪುನಃ ಅಲ್ಲಿಗೆ ಬಂದ್ರು, ಶ್ರೀಮಯ ಕಲಾ ಕೇಂದ್ರಕ್ಕೆ, ಇಲ್ಲಿ ಗುಣವಂತೆಗೆ ಬಂದ್ರು. ಆಗ ನಾನು ಮತ್ತೆ ವಿದ್ವಾನ್ ಗಣಪತಿ ಭಟ್ರು ಅಲ್ಲಿತ್ತು. ನಾನು ಮೊದ್ಲೇ ಬರ್ತಿದ್ದೆ, ಹೆಜ್ಜೆ ಕೊಡ್ತಿದ್ದೆ, ಅವ್ರು ಪದ್ಯ ಹೇಳ್ತಿದ್ರು. ಇವ್ರು ಮೊದ್ಲೆಗಾರರಾಗಿ ಅಲ್ಲಿ ಬಂದ್ರು. ನಾವು 3 ಜನ ಅಲ್ಲಿ 1 ವರ್ಷ ಕ್ಲಾಸ್ ಮಾಡಿದ್ವಿ ಶ್ರೀಮಯ ಕಲಾ ಕೇಂದ್ರದಲ್ಲಿ. ಆಮೇಲೆ ನಾನು ಇಲ್ಲಿ ಪಾಠಕರು ಬಿಟ್ಟು ಜಾಗಕ್ಕೆ ನನ್ನನ್ನು ಪುನಃ ಕೇಳಿ ಶುರು ಮಾಡಿದ್ರು ಉಡುಪಿ ಕೇಂದ್ರದಲ್ಲಿ. ಅಲ್ಲಿ ಬಿಟ್ಟು ಇಲ್ಲಿ ಬಂದೆ. ಅವರಲ್ಲೇ ಇದ್ರು ಮತ್ತೊಂದ್ 2 ವರ್ಷ, ಮತ್ತೆ ಅವರು ಬಿಟ್ಟು ಎಲ್ಲ ಕಡೆಗೆ ಉಡುಪಿ ಕೇಂದ್ರದಲ್ಲಿ 19 ವರ್ಷ ಇದೆ. ಉಡುಪಿ ಕೇಂದ್ರದಲ್ಲಿ ಅಲ್ಲಿ ಮದ್ದಳೆ ಗುರು ಆಗಿದ್ದೆ. ಮತ್ತೆ ಅಲ್ಲಿ ಒಂದು ಬ್ಯಾಲೆ ಕಾರಂತರ ತಂಡ ಇತ್ತ, ಅದರಲ್ಲಿ ಮೊದಲೆಗಾರರಾಗಿ ನಾನು ಬೇರೆ ಬೇರೆ ಕಡೆ ಎಲ್ಲ ತಿರುಗಾಟ ಮಾಡಿದ್ದೇನೆ. 19 ವರ್ಷಗಳ ಗುರುಗಳಾಗಿದ್ರಿ. ಹೌದೌದು. ಅದ್ರ ತರುವಾಯ ಎಲ್ಲಿ ಬರ್ತಿದೆ? ಅದನ್ನ ಆಮೇಲೆ ನಾವು ಯಾವ್ದೋ ಕಾರಣಕ್ಕೆ ಒಂದು 8-10 ಜನ ಅಲ್ಲಿ ಬಿಡ್ಬೇಕಾಯ್ತು. ಅಲ್ಲಿ ಬಿಟ್ಟ ಮೇಲೆ ನಾನು ಮನೆಯಲ್ಲೇ ಇದ್ದೆ. ಕಡೆಗೆ ಈ ತಕ್ಕಟ್ಟೆ ಕಲಾ ಕೇಂದ್ರಕ್ಕೆ ಅವ್ರು ನನ್ನನ್ನು ಇಲ್ಲಿ ವೈದ್ಯರು ಎಲ್ಲ ಬಂದು ನನ್ನ ಒತ್ತಾಯ ಮಾಡಿ ತಕ್ಕಟ್ಟೆ ಯಶಸ್ವಿ ಕಲಾ ಕೇಂದ್ರಕ್ಕೆ ಕರ್ಕೊಂಡ್ಬಂದ್ರು. ಈಗ ಒಂದು 10-11 ವರ್ಷ ಆಯ್ತೇನೋ ಇಲ್ಲೇ ಇದ್ದೇನೆ ನಾನು ತಕ್ಕಟ್ಟೆಯಲ್ಲಿ. ಅಲ್ಲಿ 19 ವರ್ಷ ಉಡುಪಿ ಕೇಂದ್ರ ಆದ್ಮೇಲೆ ತೆಕ್ಕಟ್ಟೆ ಯಶಸ್ವಿ ಕಲಾ ಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸ್ತಾರೆ. ಹೌದೌದು. ಈ ರೀತಿಯಾಗಿ ತಮ್ಮ ಗುರು ಯಾದಿಯ ಸರಣಿಗಳು ಸಾಗಿ ಬರ್ತದೆ. ಕೂಡ್ಲಿ ಅವರೇ, ತಮ್ಮ ಗುರುತನದಲ್ಲಿ ಅನೇಕ ಶಿಷ್ಯರನ್ನ ಕಾಣ್ತೀರಿ, ಅನೇಕ ಶಿಕ್ಷಕರನ್ನ ಸಿದ್ಧಗೊಳಿಸ್ತೀರಿ. ತಮ್ಮ ಗುರು ಯಾದಿಯಲ್ಲಿ ಕಲಿತು ರಂಗದಲ್ಲಿ ಈಗ ಹೆಸರನ್ನ ಮಾಡಿದ ಅಥವಾ ಸೇವೆಯನ್ನು ಸಲ್ಲಿಸಿರುವಂತ ತಮ್ಮ ಗುರು ಶಿಷ್ಯರನ್ನ ನೆನಪಿಸಿಕೊಳ್ಬಹುದು? ಈಗ ಭಾಗವತರಾಗಿ ತುಂಬಾ ಜನ ಇದ್ದಾರೆ. ಅಲ್ಲಿ ಕೇಂದ್ರದಲ್ಲಿ ಇರುವಾಗ ನಾವು ಸುಮಾರು ಜನ ಇದ್ದಾರೆ, ನಮ್ಗೆ ಎಲ್ಲರೂ ನೆನಪಿಲ್ಲ. ಈಗ ಕೆಲವರು ಯಕ್ಷಗಾನಕ್ಕೆ ಬಂದಿದ್ದಾರೆ, ಕೆಲವರು ಬೇರೆ ದಾರಿ ಹಿಡ್ಕೊಂಡು ಹೋಗಿದ್ದಾರೆ. ಈಗ ರಾಘವೇಂದ್ರಾಚಾರ್ಯ ಜನ್ಸಾಲೆ, ಪ್ರಸಾದ್ ಮೊಗವೆಟ್ಟು, ಇವರಿಬ್ಬರು ಈಗ ಭಾಗವತರಾಗಿ ಇದ್ದಾರೆ. ಆಮೇಲೆ ನಮ್ಮ ಮೂಡುಬೆಳ್ಳೆ ಚಂದ್ರಕಾಂತ್ ಮೂಡುಬೆಳ್ಳೆ ಅವರು ಕೂಡ ಅಭ್ಯಾಸ ಮಾಡಿದ್ದಾರೆ ನಮ್ಮ ಹತ್ರ. ಆಮೇಲೆ ಈಗ ಮೊದ್ಲೆಗಾರರಾಗಿಯೂ ಕೆಲವರು ಇದ್ದಾರೆ. ಈಗ ಮಂದರ್ತಿ ಮಠದಲ್ಲೇ, ಕಮಲಶಿಲೆ ಮಠದಲ್ಲಿ ಇದ್ದಾರೆ. ಭರತ್ ಚಂದನ್ ಅಂತ, ಲೋಹಿತ್ ಕೊಮೆ ಅಂತ. ಆಮೇಲೆ ಇಲ್ಲೊಬ್ಬ ಹುಡುಗ ರಾಹುಲ್ ಕೊಮೆ ಅಂತ ಇದ್ದಾನೆ, ಅವನು ವಿದ್ಯಾರ್ಥಿ ಚೆನ್ನಾಗಿ ಬಾರಿಸ್ತಾನೆ. ಹಾಗೆ ಇನ್ನೂ ಅನೇಕ ಜನ ಇದ್ದಾರೆ, ಕೆಲವರು ಗುರ್ತು ಇಲ್ಲ ನನಗೆ. ಅಲ್ಲಿ ವಿದ್ಯಾರ್ಥಿಗಳು. ಹೌದು. ಇಲ್ಲಿ ಇರುವಾಗ ಶಂಭಾಡ ಕೇಂದ್ರದಲ್ಲಿ ಇರುವಾಗ ಅಲ್ಲಿ ಗುಂಡಿಬೇಲ್ ಗಣಪತಿ ಭಟ್ಟ ಅಂತ, ಈಗ ಒಳ್ಳೆ ವೇಷಧಾರಿ. ಆಮೇಲೆ ಮಂಕಿ ಈಶ್ವರ್ ನಾಯ್ಕ ಅಂತ, ಅವರಿಬ್ರು ಒಳ್ಳೆ ವೇಷಧಾರಿಗಳಾಗಿ ಈಗ ರಂಗದಲ್ಲಿದ್ದಾರೆ. ಈಗ ಅನೇಕರು ಇದ್ದಾರೆ, ನಮ್ಗೆ ಕೆಲವು ನೆನಪಾಗುದಿಲ್ಲ. ಎಷ್ಟೋ ಜನ ಮೇಳಕ್ಕೆ ಹೋದಾಗ ಗುರುಗಳೇ ಅಂತ ನಂಗೆ ಯಾರು ಕೇಳುದು, ಯಾಕಂದ್ರೆ ಅವ್ರು ಸಣ್ಣ ಇರುವಾಗ ನಾವು ನೋಡಿದ್ವಿ, ದೊಡ್ಡದಾದ್ಮೇಲೆ ಅವ್ರ ಟಚ್ ಇರುವುದಿಲ್ಲ ನಮ್ಗೆ. ಹಾಗೇನೆ. ಕೂಡ್ಲಿ ಅವರೇ, ತಾವು ಗುರುಗಳಾಗಿ ಮಕ್ಕಳನ್ನ ರಂಗದಲ್ಲಿ ಅಥವಾ ತಮ್ಮ ಶಿಷ್ಯರನ್ನ ಕಲಾವಿದರಾಗಿ ಸೃಷ್ಟಿ ಮಾಡಿದ್ದೀರಿ. ತಾವು ವೇಷಗಾರರಾಗಿ ಅಥವಾ ವೇಷಗಾರಿಕೆಯನ್ನು ಮಾಡಿದ್ದು? ವೇಷ ಅಂದ್ರೆ ನನಗೆ ವೇಷದ ಒಂದು ವಿಭಾಗದಲ್ಲಿ ಅಷ್ಟು ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅದು ಮೇಕಪ್ ಅದ ತುಂಬಾ ಹೆವಿ ಆಗ್ತದೆ, ಯಾಕೋ ಏನೋ ನಂಗೆ ಅದು ಒಗ್ಗುದಿಲ್ಲ. ಆದ್ರೆ ದೇಹದ ಆಕಾರ ಆಳನ್ನು ನೋಡಿದ್ರೆ ಒಬ್ಬ ಒಳ್ಳೆ ವೇಷಧಾರಿ ಆಗ್ಬಹುದು. ನಮ್ಮ ಅಜ್ಜ ಎಲ್ಲ ಹೇಳಿದಾರೆ, ನಮ್ಮ ಅಜ್ಜ ಒಳ್ಳೆ ಬಣ್ಣ ವೇಷಧಾರಿ, ಸಕ್ಕಟ್ ಲಕ್ಷ್ಮಣಯ್ಯ ಅಂತ. ಅವ್ರು ಹೇಳಿದ್ರು, ನೀನು ಬಣ್ಣ ಎಲ್ಲ ಮಾಡಿದ್ರೆ ಒಳ್ಳೆ ವೇಷ, ಒಳ್ಳೆ ಆಳ್ತನ ಉಂಟು, ನೀನು ವೇಷಕ್ಕೆ ಹೋಗು ಅಂತ ಹೇಳ್ತಿದ್ರು. ಅದಕ್ಕೆ ಇನ್ನೊಂದು ಕಾರಣ, ನಮ್ಮ ಅಮ್ಮನಿಗೆ ಇಷ್ಟ ಇರ್ಲಿಲ್ಲ. ಯಾಕೆ ಕೇಳಿದ್ರೆ, ಸದಾಶಿವಯ್ಯ ಪಾಂಡೇಶ್ವರ ಅಂತ ಒಬ್ರು ನಮ್ಮ ಅಜ್ಜ ಇದ್ರು, ನಮ್ಮ ಅಮ್ಮನಿಗೆ ಚಿಕ್ಕಪ್ಪ ಆಗ್ಬೇಕು, ಕುಟುಂಬದವರು. ಅವರು ಸಣ್ಣನಲ್ಲಿ ತುಂಬಾ ಹೆಸರು ಮಾಡಿದವರು. ಬಬ್ರುವಾಹನ ಎಲ್ಲ ಮಾಡಿ ಜೋಡಾಟ, ಆಗ ಜೋಡಾಟದಲ್ಲಿ ಮಂಡಿ ಹಾಕಿ 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 ಕೊನೆಗೆ ರಕ್ತ ಕಾರ್ಕೊಂಡಿದ್ದಾರೆ. ಅಂದ್ರೆ ಆಗ ಈ ಜಾಗಟೆ ಹೊಡೆಯೋ ಕ್ರಮ ಇರಲಿಲ್ಲ, ಬಹಳ ಹಿಂದೆ. ಆಮೇಲೆ ಬಂದದ್ದು ಜಾಗಟೆ ಹೊಡಿ. ಮಂಡಿ ಹಾಕುವಾಗ ಸ್ಪರ್ಧೆಯಲ್ಲಿ ಒಂದು ಹಂತಕ್ಕೆ ಜಾಗಟೆ ಹೊಡೆದುಕೊಂಡು ಅವ್ರು ಹೇಳ್ಬೇಕು. ಆಗ ಜಾಗಟೆ ಎಲ್ಲ ಇಲ್ಲ, ಅವ ಹಾಕ್ತಾನೆ ಇರು. ಎಷ್ಟು ಆಗ ಯಾರು ಗೆಲ್ತಾರೆ, ಯಾರಿಗೂ ಸಾರ್ವಜನಿಕರು ಇದ್ರೆ ತುಂಬಾ ಜನ ಇರುವಾಗ ಸೋಲಿಕ್ ಮನ್ಸಿರುವುದಿಲ್ಲ. ಇವ್ರು ಮೊದಲೇ ಸಪೂರ್ ಜೀವ, ಒಳ್ಳೆ ಮಾಡ್ತಿದ್ರಂತೆ. ಆದ್ರೆ ರಕ್ತವಾಂತಿ ಮಾಡ್ಕೊಂಡ್ರು, ತುಂಬಾ ಆರೋಗ್ಯ ಸಮಸ್ಯೆ ಆಯ್ತು, ಉಬ್ಬಸ ಎಲ್ಲ ಬಂತು ಕಡೆಗೆ. ಹಾಗಾಗಿ ನಾನು ಯಕ್ಷಗಾನಕ್ಕೆ ಸೇರಿದ ಕೂಡಲೇ ಅವರು ನನ್ನ ತಾಯಿಗೆ ಬೈತಾರಂತೆ, ನಿನ್ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ಪುನಃ ಯಕ್ಷಗಾನಕ್ಕೆ ಕಳಿಸಿದ್ದೆ ಮಗನನ್ನ ಅಂತ. ಇಲ್ಲ, ಅವನು ಕುಣಿದಲ್ಲ, ಅವನು ಪದ್ಯ ಹೇಳ್ತಾನೆ ಅಥವಾ ಮೊದಲೇ ಬಾರಿಸ್ತಾನೆ. ಹೌದಾ, ಹಿಮ್ಮೇಳಕ್ಕ ಮುಮ್ಮೇಳಕ್ಕಲ್ಲ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಹಾಗಾಗಿ ನನ್ನ ಮನೆಯಲ್ಲಿ ಯಾರಿಗೆ ಯಕ್ಷಗಾನ ಇಷ್ಟ ಇಲ್ಲ. ನನಗೂ ವೈಯಕ್ತಿಕವಾಗಿ ವೇಷದ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ. ಹೇಳ್ಕೊಡ್ತೇನೆ ಅಷ್ಟೇ, ಅಜ್ಜೆ ಕಲ್ತಿದ್ದೇನೆ, ಆದ್ರೆ ಹೇಳ್ಕೊಳ್ಲಿಕ್ ಮಾತ್ರ. ಆದ್ರೂ ನಾನು
ಹವ್ಯಾಸಕ್ಕಾಗಿ ಏನಾದ್ರು ಮಾಡಿ ಕಲಿಯುವಾಗ ಅಲ್ಲಿ ಕೇಂದ್ರದಲ್ಲಿ ವೇಷ ಮಾಡ್ಲೇಬೇಕು. ಆಗ ಯಾವ್ದೋ ಒಂದು ವೇಷ ಮಾಡಿದ್ದೇನೆ, ಅಲ್ಲೂ ವಾರ್ಷಿಕೋತ್ಸವಕ್ಕೊಂದು ವೇಷ ಮಾಡಿದ್ದೇನೆ. ಅದು ಬಿಟ್ರ ಮೇಲೆ ಮತ್ತೆ ಎಲ್ಲೂ ಮಾಡ್ಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು ಮಹಿಷಾಸುರ ಮಾಡಿದ್ದೇನೆ. ನೀವೆಲ್ಲ ಯಶಸ್ವಿ ಕಲಾವಿದ್ರಕ್ಕೆ ಬಂದ ಮೇಲೆ ಇಲ್ಲಿ ಹಿಮ್ಮೇಳ ಕಲಾವಿದ್ರದ್ದೇ ಒಂದು ಆಟ ಆಗಿತ್ತು. ಹೌದು, ಭಾಗವತರು, ಮೊದಲೇಗಾರರು, ಚಂಡಿಯವರು ಹಿಮ್ಮೇಳ ಕಲಾವಿದರು. ಅದ್ರಲ್ಲಿ ನಾನು ದೇವಿ ಮಹಾತ್ಮೆಯ ಪ್ರಸಂಗ ಮಹಿಷಾಸುರ ವಧೆಯಲ್ಲಿ ನಾನು ಮಹಿಷಾಸುರ ಮಾಡಿದ್ದೇನೆ. ಅದು ಎಲ್ರಿಗೂ ಖುಷಿಯಾಗಿದೆ ಅಷ್ಟೇ. ನಾನು ಮತ್ತೆಲ್ಲಿ ಮಾಡಿದಾಗಿಲ್ಲ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನೀನೊಲಿವೆಯೋ ಪದಗೊಯ್ವೆಯೋ ಶಿಲೆಯೊಳು ಕಲೆಯರಳಿ ನೆಲೆಯಾದೆಯೋ, ಶಿಲೆಯೊಳು ಕಲೆಯರಳಿ ನೆಲೆಯಾದೆಯೋ, ಕಲೆಯುಳು